ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೆಟ್ವರ್ಕ್ ಮೀಡಿಯಾ. ಇತ್ತೀಚೆಗಷ್ಟೇ ಒಂದು ರಾಜಾರಾಣಿ ಅನ್ನೋ ಒಂದು ಸಿನಿಮಾದ ಒಂದು ಸಾಂಗ್ ತುಂಬಾನೇ ಒಂದು ಸೌಂಡ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ನಾನಿವತ್ತು ಅದೇ ಪ್ರಮೋಷನಲ್ಲಿ ಇದ್ದೀನಿ. ನಮ್ಮ ಜೊತೆಗೆ ಹೀರೋ ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಸಿನಿಮಾ ಪ್ರಮೋಷನ್ ಹೇಗೆ ನಡೀತಾ ಇದೆ, ಹಾಗೆ ಸಿನಿಮಾ ಯಾವಾಗ ರಿಲೀಸು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳ್ಕೊಂಡು ಹೋಗೋಣ. ಸರ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಟ್ವರ್ಕ್ ಮೀಡಿಯಾ ಚಾನಲ್. ಸರ್ ಹೇಳಿ ಸರ್, ಈ ರಾಜಾರಾಣಿ ಏನಕ್ಕೆ ಸರ್? ಫಸ್ಟ್ ಆಫ್ ಆಲ್, ರಾಜಾರಾಣಿ ಒಂದು ಲವ್ ಸ್ಟೋರಿ. ಓಕೆ, ಸಸ್ಪೆನ್ಸ್ ಲವ್ ಕ್ರೈಮ್ ಅಲ್ಲಿ ಇದೆ. ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಇಟ್ಕೊಂಡು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಹಾಗೆ ಸರ್ ಈ ಸಿನಿಮಾದ ನೀವು ಅಂದ್ರೆ ಈ ಕತೆ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಸರ್? ಸರಿ, ಕತೆ ಬಂದ್ಬಿಟ್ಟು ಅದು ರಿಯಲ್ ಸ್ಟೋರಿ. ಇದು ಮೈಸೂರಲ್ಲಿ ಒಂದು ನಡೆದ ರಿಯಲಿಸ್ಟಿಕ್ ಆಗಿತ್ತು ಕತೆ. ಅದನ್ನ ತಗೊಂಡು ನಾನು ಸಿನಿಮಾಟಿಗೆ ಒಂದು ಏನು ಕಮರ್ಷಿಯಲ್ ಬೇಕು ಅದೆಲ್ಲ ಮಾಡ್ಕೊಂಡು ಒಂದು ಕತೆ ರೆಡಿ ಮಾಡಿ ಸಿನಿಮಾ ಮಾಡಿದೀವಿ. ಓಕೆ ಸರ್, ಇವಾಗ ಈ ಸ್ಟೋರಿ ಕೇಳಿದಾಗ ಫಸ್ಟ್ ನಿಮ್ಗೆ ಹೌದು ನಾನು ಈ ಸಿನಿಮಾದಲ್ಲಿ ಇರ್ಬೇಕು ಅಂತ ಅನ್ಸೋದಕ್ಕೆ ಒಂದು ಮೇನ್ ರೀಸನ್ ಇರುತ್ತಲ್ಲ ಸರ್? ಯಾಕಂದ್ರೆ ಆ ಕ್ಯಾರೆಕ್ಟರ್ದು ನಿಮ್ಗೆ ನರೇಶನ್ ಕೊಟ್ಟಾಗ ಅವಾಗ ಏನ್ ಅನ್ನಿಸ್ತು ಸರ್? ಸರ್ ಇಲ್ಲ, ಇದಕ್ಕೆ ಬಂದ್ಬಿಟ್ಟು ಈ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಆಗಿ ಮಾಡಿರೋದು. ಇದು ಹೀರೋ ಲವರ್ ಬಾಯ್ ಅದೆಲ್ಲ ಮಾಡಿ ಎಲ್ಲರೂ ಮಾಡ್ತಾರೆ. ಇದೊಂಥರ ಬೇರೆ ತರ ಕ್ಯಾರೆಕ್ಟರ್ ಇದು. ಹಾಗಾಗಿ ಇದನ್ನೇ ಮಾಡೋಣ ಅಂತ ಒಂದು ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ ಸರ್, ನಾನು ಇವಾಗ ಟ್ರೈಲರ್ ನೋಡಿದಾಗ ಅದರಲ್ಲಿ ಇಬ್ರು ಹೀರೋಸ್ ಕಾಣಿಸ್ತಾರೆ. ಹೌದು ಸರ್, ಆದ್ರೆ ಇದರಲ್ಲಿ ಇಬ್ರು ಹೀರೋ ಇದ್ದಾರಾ ಇಲ್ಲ ಅಂತಂದ್ರೆ ಇಬ್ರು ಇದ್ದಾರಾ? ಇಬ್ರು ಹೀರೋ ಇದ್ದಾರೆ. ಇನ್ನೊಂದು ನಾನೇನ್ ನೋಟಿಸ್ ಮಾಡಿದೆ ಅಂತಂದ್ರೆ ಅದ್ರಲ್ಲಿ ಆ ಟ್ರೈಲರ್ ಅಲ್ಲಿ ಫುಲ್ ನೀವು ಅಂದ್ರೆ ಬಟ್ಟೆ ಹರಿದೋಗಿರೋದೇ ಇದೆ ಸರ್. ಹೌದು, ಅಂದ್ರೆ ನಿಮ್ದು ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ ಫುಲ್ ಹಳ್ಳಿಲೇ ನಡೆಯೋದ? ಅದು ಹಳ್ಳಿಯಿಂದ ಸಿಟಿ ಆಗುತ್ತೆ. ಹಳ್ಳಿಯಿಂದ ಸಿಟಿ ಆಗುತ್ತೆ. ಅಂದ್ರೆ ಈ ನೀವು ನಿಮ್ದು ಕೆಲಸ ಆತರ ಏನಿದೆ ಅದನ್ನ ಒಂದ್ ಸ್ವಲ್ಪ ಬಿಚ್ಚಿರ್ತೀರಾ? ಅದೇನಿಲ್ಲ, ಅದು ಒಂದು ಹಳ್ಳಿನಲ್ಲಿ ಹೆಂಗಿರ್ತಾರಲ್ಲ ಹುಡುಗರೆಲ್ಲ ಹಳ್ಳಿ ಅಮಾಯಕರು, ಅದಿದು ಓಡ್ಕೊಂಡು ಕೆಲಸ, ಆ ತರ ಒಂದು ಕೆಲಸ ಕ್ಯಾರೆಕ್ಟರ್. ಬಟ್ ಬೇರೆ ಪ್ಯಾಟರ್ನ್, ಇದು ಬೇರೆ ತರ ಪ್ಯಾಟರ್ನ್ ಮೂವಿ. ಇದು ಗೆಸ್ ಮಾಡಕ್ಕಾಗಲ್ಲ. ಹೌದು, ನಾನು ಈಗ ಟ್ರೈಲರ್ ನೋಡ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಒಂದು ಕಿಡ್ನಾಪ್ ಒಂದು ಸೀನ್ ಬರುತ್ತೆ ಸರ್. ಹೌದು, ನನಗೆ ಅದನ್ನ ನೋಡಿದಾಗ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಏನಂತ ಒಂದು ಡೌಟ್ ಇತ್ತು. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಇದೆ, ಸಸ್ಪೆನ್ಸ್ ಆಗಿದೆ, ಥ್ರಿಲ್ ಇದೆ, ಕ್ರೈಮ್ ಲವ್ ಎಲ್ಲ ಇದೆ. ಬಟ್ ಏನಂದ್ರೆ ಫ್ಯಾಮಿಲಿ ಕೂತ್ಕೊಂಡು ಅಂತ ಸಿನಿಮಾ ಇದೆ. ಫ್ಯಾಮಿಲಿ ಕೂತ್ಕೊಂಡು ಒಂದು ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ಏನಂದ್ರೆ ಒಂದು ಲವ್ ನ ಡಿಫ್ರೆಂಟ್ ಒಂದು ಲವ್ ಮಾಡುದು. ಈ ಲವ್ ಏನ್ ಎಲ್ಲರೂ ಲವ್ ಮಾಡ್ತಾರೆ. ಅವ್ರಿಗೆ ಬಂದು ಹುಡುಗಿಗೆ ಬಂದು ಟಾರ್ಚರ್ ಕೊಡ್ತಾರೆ, ಲವ್ ಮಾಡ್ತಾರೆ. ಈ ತರ ಟಾರ್ಚರ್ ಆ ತರ ಲವ್ ಅಂದ್ರೆ ಅಷ್ಟೇ ಅವರು ಇಷ್ಟಪಟ್ಟ ಮಾತ್ರ ಲವ್ ಆಗುತ್ತೆ. ನಾವು ಸೆಲ್ಫಿಶ್ ಲವ್ ಮಾಡೋದು ಬೇಡ ಅಂತ ಒಂದು ಮೆಸೇಜ್ ಇದೆ ಸರ್. ಇದು ರಾಜಾರಾಣಿ ಅಂತಾನೆ ಟೈಟಲ್ ಹೆಂಗೆ ಏನು ಅಂದ್ರೆ ಅದು ರಾಜಾರಾಣಿ ಅಂತಾನೇನಾ ಇಲ್ಲಾಂದ್ರೆ ಅದು ಗುಡಿನಲ್ಲಿ ರಾಜಾರಾಣಿ ಅಂತ? ಅದೇ ಇವಾಗ ಅದು ಅಂದ್ರೆ ಇವಾಗ ಎಲ್ಲರೂ ತಗೊಳ್ತಾರದ್ ಏನು ಅಂತಂದ್ರೆ ರಾಜಾರಾಣಿ ಅಂತಾನೆ ತಗೊಳ್ತಾ ಇದ್ದಾರೆ. ಮೇನ್ ರಾಜಾರಾಣಿ ಅಂತಾನೆ. ಅದು ಕ್ಯಾಪ್ಷನ್ ಒಂದು ಸಬ್ಟೈಟ್ಲ್ ಬಂದ್ಬಿಟ್ಟು ಇಟ್ಕೆ ಗುಡಿನಲ್ಲಿ ಅಂತ. ಇಟ್ಕೆ ಗುಡಿ. ಸರ್ ಇವಾಗ ಅಂದ್ರೆ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಅಲ್ಲಿ ಯಾರ್ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಸರ್? ಲೀಡ್ ನಾನು ಮಾಡಿದ್ದೀನಿ, ರಣಧೀರ್ ನನ್ನ ಹೆಸರು. JP ರೆಡ್ಡಿ ಅಂತ. ಲೂಸ್ ಮಾದ ಯೋಗಿ ಸರ್ ಮಾಡಿದ್ದಾರೆ. ಹೀರೋನ ರಿತನ್ ಶೆಟ್ಟಿ, ಶೋಭ್ರಾ ಸರ್, ಬೀರದರು, ಗಿರಿಜಾ ಲೋಕೇಶ್ ಮೇಡಮ್, ಗಿರೀಶ್ ಜತ್ತಿ, ಮಂಜುಳಾ ನಾಯ್ಡು, ಕಿಲ್ಲರ್ ವೆಂಕಟೇಶ್, ಆಮೇಲೆ ಉಮೇಶ್ ಪಂಗಾಯ್, ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ಓಕೆ ಸರ್, ಇವಾಗ ನಾನು ಒಂದು ಸಿನಿಮಾ ಅಂತಂದ್ರೆ ಪ್ರಮೋಷನ್ ಅಲ್ಲಿ ಅಂದ್ರೆ ಒಂದು ಟೀಮ್ ಇರೋದನ್ನ ನೋಡ್ತಾ ಇದ್ದೆ. ನಿಮ್ಮ ಟೀಮ್ ಅಲ್ಲಿ ಅಂದ್ರೆ ನೀವು ತುಂಬಾ ಈ ರಾಜಾರಾಣಿ ಪ್ರಮೋಷನ್ ಅಲ್ಲಿ ನೀವು ಒಬ್ಬರೇ ಸ್ವಲ್ಪ ಜಾಸ್ತಿ ಮುಂದೆ ಬರ್ತಾ ಇದ್ದೀರಾ. ಇನ್ನ ಮಿಕ್ಕದವರು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅನ್ನೋದೊಂದು ಡೌಟ್ ಸರ್. ಎಲ್ರಿಗೂ ಅಪ್ರೋಚ್ ಮಾಡಿ ಸರ್, ಪ್ರಮೋಷನ್ ಇದೆ, ಸಿನಿಮಾ ರಿಲೀಸ್ ಮಾಡ್ತೀವಿ ಬನ್ನಿ ಅಂತ ಎಲ್ರಿಗೂ ಅಪ್ರೋಚ್ ಮಾಡಿದ್ವಿ. ಅವ್ರವ್ರ ಬಿಸಿ ಶೆಡ್ಯೂಲ್ ಇದೆ, ಏನಿದೆ ಗೊತ್ತಿಲ್ಲ, ಕಾರಣಂತೂ ಬರಕ್ ಆಯ್ತಿಲ್ಲ ಯಾರಿಗೂ. ಬಟ್ ನಾವು ಯಾರು ಬಂದು ನಿಲ್ಸ್ಬಾರ್ದಲ್ಲ. ನಾವು ಖಂಡಿತ ಸಿನಿಮಾ ಅಂತೂ ತೆರೆಗೆ ಬರ್ತಾ ಇದೆ. ಖಂಡಿತ ನಮ್ ಕೈಲಿ ಏನಾಗುತ್ತೆ ಪ್ರಮೋಷನ್ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಸರ್. ಇವಾಗ ನೀವು ಒಂದು ರಾಜಾರಾಣಿ ಶೂಟಿಂಗ್ ಸೆಟ್ ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಅಲ್ಲೆಲ್ಲ ನೀವು ಇವಾಗ ಇಂದ ದೊಡ್ಡ ಸ್ಟಾರ್ ಕಾಸ್ಟ್ ಗಳಲ್ಲಿ ಅವ್ರ ಹತ್ರ ಒಂದು ಕಲಿಯೋದೊಂದು ಇರುತ್ತೆ. ಓಕೆನಾ? ಇವಾಗ ನೀವು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಕಲ್ತಿದ್ದೀನಿ ಎಲ್ಲರ ಜೊತೆಲಿ. ಆಮೇಲೆ ಸೆಟ್ ಅಲ್ಲಿ ಏನಾದ್ರೆ ಆತರ ತೊಂದ್ರೆ ಏನು ಆಗಿಲ್ಲ. ಬಟ್ ಎಂಜಾಯ್ ಶೂಟ್ ಮಾಡಿದ್ವಿ. ಕೆಲವೊಂದ್ ಕಡೆ ಆಯ್ತು, ಬಟ್ ಅದೆಲ್ಲ ಏನ್ ಮಾಡಕ್ ಆಗಲ್ಲ, ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿವರೆಗೆ ಅಂತ ಬಂದಿದೆ ಸರ್. ನೀವು ಬೇಸಿಕಲಿ ಯಾವ ಊರು ಅಂದ್ರೆ ಎಲ್ಲಿಂದ ನೀವು ಬಂದಿದ್ದು? ಸರ್ ನಂದು ಬೇಸಿಕ್ ಬಳ್ಳಾರಿ, ನಂದು ಪ್ರಾಪರ್. ಓಕೆ, ನಾನು ಆಕ್ಚುಲಿ ಫೋಟೋಗ್ರಾಫರ್ ನಾನು. ಓ ಸರಿ ಸರಿ. ಹಂಗಾಗಿ ನನ್ನ ಮೂವಿ ಫೀಲ್ಡಿಗೆ ಬಂದ್ಬಿಟ್ಟಿದ್ದೆ. ಮೂವಿ ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಸಿನಿಮಾ ಅಂದ್ರೆ ನನಗೆ. ಹಂಗಾಗಿ ಸಿನಿಮಾಗೆ ಕರ್ಕೊಂಡ್ ಬಂದ್ಬಿಟ್ಟಿದೆ. ಓಕೆ, ಮೊದಲು ಏನ್ ಮಾಡ್ತಾ ಇದ್ರಿ ಸರ್ ನೀವು ಹಂಗಂದ್ರೆ ಇದಕ್ಕಿಂತ ಮುಂಚೆ? ಅಂದ್ರೆ ಫೋಟೋಗ್ರಾಫರ್ ಆಗಿ ಇದ್ರ? ಫೋಟೋಗ್ರಾಫರ್ ಆಗಿದ್ದೆ. ನನ್ನ ಸ್ಟುಡಿಯೋ ಇದೆ, ಸ್ಟುಡಿಯೋ ಇದೆ. ಓಕೆ, ವೆಡ್ಡಿಂಗ್ ಶೂಟ್ ಅದೆಲ್ಲ ಮಾಡ್ಕೊಂಡಿದ್ದೆ.
ಅದೀಗ ಸ್ಟುಡಿಯೋ ನಾನು ಮಾಡ್ತಾ ಇಲ್ಲ ಈಗ ಫುಲ್ ಫಿಲಮ್ಗೆ Floods ಅಲ್ಲಿ ಇದೆ. ಇದೀನಿ ಸರ್. ಅಂದ್ರೆ ಈ ಹಿಂದೆ ಯಾವ್ದಾದ್ರು ಬೇರೆ ಮೂವಿಲಿ ಯಾವ್ದಾದ್ರು ಮಾಡಿದ್ದೀನಿ ಸರ್? ಮಾಡಿದ್ದೀನಿ. ಯಾವ್ದು ಸರ್? ಕೀಚಕರು ಅಂತ ಮಾಡಿದೆ. ಕೀಚಕರು, ಅದು okay. ಕೋವಿಡ್ ಮುಂಚೆ ರಿಲೀಸ್ ಆಯ್ತು. ಫಸ್ಟ್ ಫಿಲಮ್ ಬಂದ್ಬಿಟ್ಟು ಪುದಿಯ ಹೊರಗಳು ಅಂತ ತಮಿಳ್ ಮೂವಿ ಮಾಡಿದೆ ನಾನು. ಓಕೆ, ಹಂಗಾರೆ ತಮಿಳಲ್ಲಿ ಕೂಡ ನೋಡಿ ಕಾಣಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀರಾ? ಓಕೆ, ಹಾಗಾದ್ರೆ ಇದು ನಿಮ್ದು ಫುಲ್ ಫ್ಲೆಡ್ಸ್ ಮೂವಿ ಅಂತ ಹೇಳ್ಬೋದು ಅಂತ ಆಯ್ತು. ಓಕೆ ಸರ್, ಈ ಸಿನಿಮಾದಲ್ಲಿ ಹಾಗೆ ನಾನೊಂದು ಹನುಮಂತಂದು ಒಂದು ಸಾಂಗ್ ನ ಒಂದು ಕೇಳಿದೆ ಸರ್. ಅದ್ರಲ್ಲಿ ನೀವು ಯೋಗಿ ಅವ್ರ ಜೊತೆ ಒಂದು ಸ್ಟೆಪ್ ಹಾಕಿದ್ದೀರಾ. ಯೋಗಿ ಸರ್ ಇದ್ರಲ್ಲಿ ಅಂದ್ರೆ ಮೂವಿಲಿ ಕಾಣಿಸ್ಕೊಳ್ತಾರೆ, ಇಲ್ಲ ಗೆಸ್ಟ್ ಆಗಿ ಏನಾದ್ರು ಇದ್ದಾರೆ ಸರ್? ಅಂದ್ರೆ ಅವ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಬಿಡ್ಕೊಡಕ್ ಆಗತ್ತಾ? ಇಲ್ಲ, ಸಾಂಗ್ ಎಲ್ಲ ನೋಡಿದ್ರಲ್ವಾ? ಸಾಂಗ್ ನೋಡಿದ್ವಿ. ಸಾಂಗ್ ಅಂತ ಆಲ್ರೆಡಿ ಒಂದು ಇವಾಗ ಒಂದು 5 lakh ವರ್ಗೂ ರೀಚ್ ಆಗಿದೆ. ನಾನು ನೋಡಿದೀನಿ. ಯಾಕಂದ್ರೆ ಆಂಜನೇಯನ್ ಸಾಂಗು ನೀವು ಒಂದ್ಸತಿ ಅದು ಯಾವ ಸರ್ ಅವತಾರ ಆಡಿಯೋ ಅಂತ ಅಂದ್ಬಿಟ್ಟು ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಸಾಂಗ್ ಕೇಳಿದೆ. ಸಾಂಗ್ ಅಂತೂ ಸೂಪರ್ ಆಗಿದೆ. ನೀವು ಒಂದ್ಸತಿ ಆ ಚಾನಲ್ ಅಲ್ಲಿ ಸಾಂಗ್ ನ ಕೇಳಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಖುಷಿ ಆಗ್ತದೆ ಅಷ್ಟೇ ಲೈಕ್ಸ್ ಮಾಡಿ ಸಾಂಗ್ ಎಲ್ಲ. ಹೌದು ಸರ್, ನನಗೂ ಅಷ್ಟೇ ಅದು ಸಾಂಗ್ ಕೇಳಬೇಕಾದ್ರೆ ನನಗೂ ಅದೊಂಥರ ಒಂದು ವೈಬ್ ಇತ್ತು ಸರ್. ದೇವ್ರದ್ದು ಸಾಂಗು ಹನುಮಂತಂದು ಇಲ್ಲಿವರೆಗೂ ಎಲ್ಲ ಸಾಂಗು ರೀಚ್ ಆಗಿದೆ. ಈ ಸಾಂಗು ಹಂಗೆ ಸಕ್ಕತ್ತಾಗಿದೆ ಸರ್. ಇವಾಗ ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಹೇಗಿತ್ತು ಸರ್? ಸಾಂಗ್ ಶೂಟ್ ಮಾಡ್ಬೇಕಾದಾಗ ಫುಲ್ ಮಳೆ. ನಾವು ಶೂಟ್ ಮಾಡ್ಬೇಕಂದ್ರೆ ಮಳೆ ಬರ್ತಾ ಇತ್ತು. ಮೂರ್ ಟೈಮ್ ಪ್ರಾಬ್ಲಮ್ ಆಯ್ತು ನಮ್ಗೆ. ಓಕೆ, ಬಟ್ ಆಮೇಲೆ ದೇವ್ರೆಲ್ಲ ಕೈ ಮುಗಿದು ಫಸ್ಟ್ ಸ್ಟಾರ್ಟ್ ಮಾಡಿದ ಕೈಗೆಲ್ಲ ಏನ್ ಮುಗ್ದಿಲ್ಲ. ಏನೋ ಮಾಡೋಣ, ಸ್ಟಾರ್ಟ್ ಮಾಡೋದು ಪೂಜೆ ಮಾಡೋದು ಕಾಮನ್ ಇರುತ್ತಲ್ಲ ಅಂತ ಹಂಗ ಅನ್ಕೊಂಡ್ವಿ. ಅದೆಲ್ಲ ತೊಂದ್ರೆ ಗೊತ್ತಾಯ್ತು. ಅವ್ರ ಪವರ್ ಅಲ್ಲಿ ಇದೆ, ನಮ್ ಸಾಂಗ್ ಅಲ್ಲಿ ಗೊತ್ತಾಯ್ತು. ಖಂಡಿತ ಸರ್. 3 ಟೈಮ್ ಮಳೆ ಬಂದು ಸೆಟ್ ಎಲ್ಲ ಬಿದ್ದೋಯ್ತು. ಓಕೆ, ಆಯ್ತು. ಅದನ್ನು ಎಲ್ರು ಬೀಳುತ್ತೆ, ಮೇನಕ್ ಮಾಡ್ತೀಯ, ಸಾಂಗ್ ಮಾಡ್ಬೇಡ, ಬಿಟ್ಬಿಡು, ಬೇರೆ ಕಡೆ ಮಾಡು ಅಂತ ಹೇಳಿದ್ರು. ಇಲ್ಲೇ ಮಾಡ್ಬೇಕಂತ ನಿಂತು ಅದೇನೇ ಕಷ್ಟ ಅಂದ್ರೆ ದೇವ್ರು ಆಶೀರ್ವಾದ ತಗೊಂಡು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನೀವು ನಂಬ್ತಾರೆ ಬಿಡ್ತಿರೋ, ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಾದಾಗ ಕ್ರೌಡ್ ಮೋಡ ಆಗ್ಬಿಡೋದು ಬೆಳಗ್ಗೆ. ಓಕೆ, ಮಳೆ ಬರುತ್ತೆ, ಟೆನ್ಷನ್ ಅಲ್ಲೇ ಶೂಟ್ ಮಾಡೋದು. 6 ಗಂಟೆವರೆಗೂ ಮಳೆನೇ ಬರಲ್ಲ, ಮೋಡ ಹೋಗೋದು, ಬಿಸಿಲು ಬರೋದು, ಹಂಗೆ ಆಗ್ತಿತ್ತು. ಸಂಜೆ 6 ಗಂಟೆ ಪ್ಯಾಕಪ್ ಆದ ತಕ್ಷಣ ಮಳೆ ಸ್ಟಾರ್ಟ್, ಸಿಕ್ಕಾಪಟ್ಟೆ ಮಳೆ. ನೋಡಿ ಸರ್ ಹೆಂಗೆ ಡೈಲಿ 3 days ಮಾಡಿ 3 days ಹಂಗೆ ಆಯ್ತು. 3 days ಹಂಗೆ ಆಯ್ತು ಅಂತ ಅದೇ ಹೇಳ್ತಾರಲ್ಲ ಫ್ರೆಂಡ್ಸ್. ಏನಂತಂದ್ರೆ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಒಂದು 100 ವಿಘ್ನ ಅಂತ ಹೇಳ್ತಾರಲ್ಲ. ನೋಡಿ ಇವಾಗ ಇದೊಂದು ಒಳ್ಳೆ ಸಾಂಗ್ ಆಗ್ಬೇಕಾದ್ರೆ ನೋಡಿ ಇಷ್ಟೆಲ್ಲ ಒಂದು ವಿಘ್ನಗಳಾಗಿ ಆ ಸಾಂಗು ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು ಸರ್. ಇವಾಗ ನೀವು ಯೋಗಿ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅದು ಹೇಗಿತ್ತು? ಏನಕ್ಕೆ ಅಂತಂದ್ರೆ ಇವಾಗ ಆಲ್ರೆಡಿ ಅವರು ಹಲವಾರು ಫಿಲಂಗಳಲ್ಲಿ ಒಂದು ಚಾಲೆಂಜಿಂಗ್ ಆಗಿತ್ತು ಸರ್. ಯಾಕಂದ್ರೆ ಮೊದಲೇ ಅವರು ಡ್ಯಾನ್ಸ್ ಅಲ್ಲಿ ಬೇರೆ ಕಿಂಗ್ ಸರ್. ಅವ್ರು ಹೇಳ್ತಾರೆ ಟೇಕ್ ಆನ್ ಆರ್ಟಿಸ್ಟ್ ಅವರೆಲ್ಲ. ಹೌದು, ನಾವೆಲ್ಲ ಹೊಸಬರು, ಅವ್ರ ಮುಂದೆ ಮಾಡಕ್ಕೆ ಒಂಚೂರು ಫಸ್ಟ್ ಸಂಕೋಚ ಆಗ್ತಿತ್ತು. ಒಂದ್ ಸ್ಟೆಪ್ ಆಗ್ತಾ ನಮ್ಗೂ ಮಾಡ್ಬೇಕು ಇವ್ರ ಜೊತೆ ಎಲ್ಲ ಅಂತ ಹೇಳ್ಬಿಟ್ಟು ನಮ್ಗೂ ಸ್ಟ್ರಾಂಗ್ ನಿಂತ್ಕೊಂಡ್ ಮಾಡ್ಕೊಂಡು. ಓಕೆ, ಬಟ್ ಸಪೋರ್ಟ್ ಮಾಡೋದಿಲ್ಲ. ಸಪೋರ್ಟ್ ಚೆನ್ನಾಗಿ ಮಾಡೋದು. ಓಕೆ ಸರ್, ಹಂಗಾರೆ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಗಳಿದೆ ಸರ್? ಹಂಗಾದ್ರೆ ಟೋಟಲ್ 4 ಸಾಂಗ್ 4 ಫೈಟ್ ಇದೆ. 4 ಫೈಟ್ ಇದೆ. ಓಕೆ, ಇವಾಗ ನಾನು ಟ್ರೈಲರ್ ಅಲ್ಲಿ ನೋಡ್ಬೇಕಾದ್ರೆ ಒಂದು 2 ಸಾಂಗ್, ಒಂದು ಹನುಮಂತದ ಒಂದು ಸಾಂಗ್ ಮತ್ತೆ ಇನ್ನೊಂದು ಸಾಂಗ್ ಒಂದು ಬಿಟ್ ಹಾಕಿದ್ರು. ಓಕೆ, ಇನ್ನ 2 ಸಾಂಗ್, ಒಂದು ಪ್ಯಾಥ ಸಾಂಗ್ ಒಂದಿದೆ. ಸಾಂಗ್ ಇದೆ. ಆಮೇಲೆ ಇನ್ನೊಂದು ಮಾಮೂಲಿಗೆಲ್ಲ ಹುಡುಗಲ್ಲ ಎಣ್ಣೆ ಸಾಂಗ್ ಇದೆ. ಸರ್ ಎಲ್ಲರೂ ಅದನ್ನೇ ಲೈಕ್ ಮಾಡ್ತಾರೆ ತುಂಬಾ ಜನ. ಈ ಸಾಂಗ್ ಯಾವಾಗ ನಮ್ ಕ್ಲಿಕ್ ನಮ್ಮ ಅನ್ಕೊಂಡಿರೋದು ಹೇಳ್ಬೇಕು ಬೇಡ ಗೊತ್ತಿಲ್ಲ. ಈ ಫಿಲಂ ರಿಲೀಸ್ ಆದ್ಮೇಲೆ ವ್ಯಾಲೆಂಟೈನ್ಸ್ ಡೇ ಈ ಸಾಂಗ್ ಕ್ಲಿಕ್ ಆಗುತ್ತೆ. ಓಕೆ, ಎಣ್ಣೆ ಸಾಂಗ್. ಹಂಗಾದ್ರೆ ಎಣ್ಣೆ ಸಾಂಗು ನೋಡಿ ಎಲ್ಲಾರು ವ್ಯಾಲೆಂಟೈನ್ಸ್ ಡೇಗೆ ಲವ್ ಸಾಂಗ್ ಕ್ಲಿಕ್ ಆಗುತ್ತೆ ಅಂತಂದ್ರೆ ಈ ರಾಜಾರಾಣಿಯ ಸಿನಿಮಾದಲ್ಲಿ ಪ್ಯಾಥೋ ಸಾಂಗ್ ಅಂದ್ರೆ ಎಣ್ಣೆ ಸಾಂಗ್ ಕ್ಲಿಕ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಎಲ್ಲಾರು ಆ ಸಾಂಗ್ ಯಾವಾಗ ಬರುತ್ತೆ, ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರ್. ಹಾಗೆ ಮತ್ತೆ ಈ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಮ್ಯೂಸಿಕ್ ಡೈರೆಕ್ಟರ್ ಸುಧನ್ ಪ್ರಕಾಶ್ ಅಂತ ಸರ್. ಓಕೆ, ಅಂದ್ರೆ ಈ ಹಿಂದೆ ಸಿನಿಮಾ ಇಲ್ಲ ಇದೆ ಫಸ್ಟ್ ಫಿಲಂ. ಓಕೆ ಸರ್, ಮತ್ತೆ ಡೈರೆಕ್ಟರ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತೀರಾ ಸರ್? ಡೈರೆಕ್ಷನ್ ನಾನೇ ಮಾಡಿರೋದು. ಓ, ಡೈರೆಕ್ಷನ್ ಅಯ್ಯೋ ನೋಡಿ ಫ್ರೆಂಡ್ಸ್, ಡೈರೆಕ್ಷನ್ ಸರ್ವೆ ಮಾಡಿದಾರೆ. ನನ್ಗೆ ಇದು ನಂಬಕ್ಕೆ ಆಗ್ತಾ ಇರ್ಲಿಲ್ಲ. ನೋಡಿ, ನಾನ್ ಅನ್ಕೊಂಡಿದ್ದು ಡೈರೆಕ್ಟರ್ ಇನ್ಯಾರ ಅಂದ್ರೆ ಇನ್ನೊಬ್ರು ಇದ್ದಾರೆ, ಅವ್ರು ಬರ್ತಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡೋಣ ಅಂತ ಅನ್ಬಿಟ್ಟು ನನ್ಗೆ ಇದು ಶಾಕಿಂಗು. ಸರ್ ಹೇಳಿ ಸರ್, ಹಂಗಾರೆ ಕತೆ ಎಲ್ಲ ಹೆಂಗೆ ರೆಡಿ ಮಾಡಿದ್ವಿ? ಅದೇ ಹೇಳಿಲ್ಲ ಸರ್, ಕತೆ ಎಲ್ಲ ಮೈಸೂರಲ್ಲಿ ಒಂದು ಆಕ್ಚುಲಿ ಸುಮ್ನೆ ಹೋಗಿದ್ ಫ್ರೆಂಡ್ಸ್ ಜೊತೆ. ಅಲ್ಲಿ ಒಂದು ಸೋಲಾರ್ ಕಂಪನಿ ಇತ್ತು. ಓಕೆ, ಸುಮ್ನೆ ಟೈಮ್ ಪಾಸ್ ಮಾಡೋಣ ಅವ್ರ ಜೊತೆ ಹೋಗಿದ್ದು. ಓಕೆ, ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಮಾಮೂಲಿ ಎಕ್ಸಿಬಿಷನ್ ಸ್ಟಾಲ್ ಹಾಕಿದ್ರು. ಅಲ್ಲೆಲ್ಲ ಓಡಾಡ್ಕೊಂಡು ಮೈಸೂರೆಲ್ಲ ಸುತ್ತಾಡ್ಕೊಂಡಿದ್ದಾಗ ಅಲ್ಲಿ ಸುತ್ತಮುತ್ತ ಮಾತಾಡೋ ಹುಡುಗರು ಅದೆಲ್ಲ ಅಲ್ಲೊಂದು ರಿಯಲ್ ಕತೆ ಇತ್ತು, ಹಳೆ ಕತೆ ಇತ್ತು. ಇಟ್ಟಿಗೆ ಫ್ಯಾಕ್ಟ್ರಿ ಅಂತಾನೆ, ಇದು ಇಟ್ಟಿಗೆ ಗೂಡು ಅಂತ ಒಂದು ಏರಿಯಾ ಇದೆ ಮೈಸೂರಲ್ಲಿ. ಓಕೆ, ಅಲ್ಲಿ ಕತೆ ಎಲ್ಲ ಅಲ್ಲಿಂದ ಕತೆ ಅವ್ರ ಹತ್ರ ಇಸ್ಕೊಂಡು ಅದಕ್ಕೆ ಆನ್ಲೈನ್ ಮಾಡ್ಕೊಂಡು ಸಿನಿಮಾಗೆ ಏನ್ ಬೇಕು ಅದನ್ನ ನಾವು ಟಚ್ ಕೊಟ್ಟು ಒಂದು ಕತೆ ಸಿನಿಮಾ ಮಾಡಿದ್ವಿ ಸರಿ.
ಹಾಗಾದ್ರೆ ಅದೇ ನೋಡಿ, ಒಂದು ಕತೆ ಈ ಹೆಂಗ್ ಹುಟ್ಟಿತು ಅಂತ ಅಂದ್ಬಿಟ್ಟು ಒಂದು ಊರಿಗೆ ಹೋಗಿ ಅಲ್ಲಿಂದ ಈ ಕತೆ ಹುಟ್ಟಿತು ಅಂತ ಅಂದ್ರೆ ಇದು ರಿಯಲ್ ಸ್ಟೋರಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇಂಥ ಮೂವಿನಂತೂ ಯಾರು ಮಿಸ್ ಮಾಡ್ದಾನೆ ನಾವು ನೋಡ್ಲೇಬೇಕಾಗುತ್ತೆ. ಓಕೆ ಸರ್, ಮತ್ತೆ ಈಗ ಫೈಟ್ಸ್ ಇದೆಲ್ಲ ಹೇಳಿದ್ರೆ ಎಷ್ಟು ಫೈಟ್ಸ್ ಇದೆ ಏನು ಸರ್? 4 ಫೈಟ್ ಇದೆ ಸರ್. 4 ಫೈಟ್ಸ್. ಓಕೆ, ಫೈಟ್ ಮಾಸ್ಟರ್ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಸರ್, ಓಕೆ, ಪುನೀತ್ ಅಂತ ಇದ್ದಾರೆ ಅಸಿಸ್ಟೆಂಟ್, ಅವರು ಮಗ ಆಗ್ಬೇಕು ಅವ್ರಿಗೆ, ಅವರು ಸೆಂಡ್ ಮಾಡಿಸಿದ್ದಾರೆ ಅವರು. ಓಕೆ, ಮತ್ತೆ ಸರ್ ಏನಾದ್ರು ಸೆಟ್ಟಿಗೆ ಏನಾದ್ರು ಬಂದಿರೋ ಒನ್ ಟೈಮ್ ಒಂದು ಸೆಟ್ಟಿಗೆ ಬಂದಿದ್ದಾರೆ ಸರ್. ಎಲ್ಲ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು, ಮಾಡ್ತಾ ಮಾಡಿ. ಓಕೆ ಸರ್, ಇವಾಗ ಇದು ನಾನೆಲ್ಲೂ ಪ್ರಾಕ್ಟೀಸ್ ಮಾಡಿದ್ದಿಲ್ಲ ಫಸ್ಟ್ ಎಲ್ಲ, ಅಲ್ಲೇ ಪ್ರಾಕ್ಟೀಸ್ ಮಾಡಿ ಹಂಗೆ ಮಾಡ್ಕೊಂಡು ಬಂದಿದ್ದೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಾವೇನ್ ಹೆಂಗ್ ಮಾಡಿದ್ವಿ ಅನ್ಸುತ್ತೆ 100% ಸರ್. ಸರ್, ಇವಾಗ ಅದೇ ನೀವು ಫೈಟ್ ಇದೆಲ್ಲ ಹೇಳ್ಬೇಕಾದ್ರೆ ಅದೇ ಇವಾಗ ಹಿಂಗೆ ಥ್ರಿಲ್ಲರ್ ಮಂಜು ಸರ್ ಮತ್ತೆ ಅವ್ರ ಅಸಿಸ್ಟೆಂಟ್ ಅಂತಂದ್ರೆ ಅವ್ರದ್ದು ಒಂದು ಸ್ಟೈಲ್ ಅಂತಂದ್ರೆ ಸ್ವಲ್ಪ ಹೆವಿ ಆಗಿತ್ತ, ಇಲ್ಲ ಅಂತಂದ್ರೆ ನಿಮ್ಗೆ ಕಂಫರ್ಟಬಲ್ ಆಗೋ ರೀತಿ ಹೆವಿ ಆಗಿತ್ತು. ಬಟ್ ಅವ್ರು ಹೇಳ್ತಾ ಇದ್ರು ಅಷ್ಟೊಂದು ಹೆವಿ ಮಾಡೋದ್ ಬೇಡ, ಸುಮ್ನೆ ಏನಕ್ಕೆ ರಿಸ್ಕ್ ತಗೊಳ್ತೀಯ, ಇಲ್ಲ ಮಾಡ್ಬೇಕು ಸರ್, ಮಾಡೇ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವ್ರು ಬೇಡ ನಾನೇ ಮಾಡ್ತಿದ್ದೆ, ಅವ್ರು ಹೇಳಿದ್ ಮಾಡ್ತಾರೆ. ಹಂಗಂದ್ರೆ ಡೂಪ್ ಎಲ್ಲ ತಗೊಂಡ್ರೆ ಡೂಪ್ ಯಾವ್ದು ಇಲ್ಲ ಸರ್, ಎಲ್ಲಿ ಡೂಪ್ ತಗೊಂಡಿಲ್ಲ, ಎಲ್ಲ ರಿಯಲ್ ಆಗಿ ಮಾಡ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಸಿನಿಮಾಗಳಲ್ಲಿ ಎಷ್ಟೋ ಮೈನ್ ಹೀರೋಗಳು ನಾವು ಧ್ರುವ ಸರ್ಜಾ ಅವ್ರದ್ದು ಕೇಳಿದೀವಿ, ಮತ್ತೆ ಇನ್ನೂ ಹಲವಾರು ಹೀರೋಗಳನ್ನ ಹೇಳ್ಬೋದು. ಅಂದ್ರೆ ಅವರೆಲ್ಲ ಸ್ಟಾರ್ಟಿಂಗ್ ಡೂಪ್ ತಗೊಳ್ದನೆ ಮಾಡಿದ್ರು. ಆ ಸಾಲಲ್ಲಿ ಇವಾಗ ಸರ್ ಬೇರೆ ಸೇರ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು.